ಬರಬೇಕು. ನಿಮ್ಮಂಥವರಿಗೆ ಸದಾವಕಾಲ ತೆರೆದಿರುತ್ತದೆ ಈ ನಮ್ಮ ಮನೆಯ ಬಾಗಿಲು. ಅದು ಅಲ್ಲದೆ ಹಣವಿಲ್ಲದ ಮನುಷ್ಯ ನೀರಿಲ್ಲದ ಬಾವಿ ಇದ್ದಂತೆ. ಹಾಗೆಯೇ ನಿನ್ನ ಸ್ಥಿತಿಯಾಗಿರಬಹುದು. ಕೇಳು, ನಿನಗೆ ಎಷ್ಟು ಸಾಲ ಬೇಕು ಕೇಳು. ನೀನು ಕೇಳಿದಷ್ಟು ಸಾಲ ಕೊಡಲು ಸದಾಸಿದ್ಧ ಈ ಶಿವಕಾಂತ ಗೌಡ. ನಾನು ಸಾಲ ಕೇಳಲು ಬಂದಿಲ್ಲ ಸಾವುಕಾರ್ರೆ, ಸಾಲ ತೀರಿಸಲು ಬಂದಿರುವೆ. ನಿಮ್ಮ ಮನೆಗೆ ಬರುವವರೆಲ್ಲರೂ ಸಾಲ ಮಾಡುವುದಕ್ಕಾಗಿ ಎಂದು ಭಾವಿಸಿರುವುದು ನಿಮ್ಮ ಮೂರ್ಖತನ. ಸಾಲವನ್ನು ಸರಾಯಿಯಂತೆ ಸೂರೆ ಮಾಡಿ ಸಿಕ್ಕ ಸಿಕ್ಕ ಸೂಳೆಯರ ಸೆರೆಗೆಳೆದ ಸರದಾರ ಈ ಶಿವಕಾಂತ ಗೌಡ. ಅಂದ ಮೇಲೆ ನನ್ನ ಮನೆಗೆ ಬರುವವರೆಲ್ಲರೂ ಭಿಕ್ಷೆಗಾಗಿ ಬಂದವರು ಅನ್ನುವುದರಲ್ಲಿ ತಪ್ಪೇನಿದೆ? ಬಾಯಿ ಬಿಗಿದು ಮಾತನಾಡು ಶಿವಕಾಂತ ಗೌಡ. ಸಿರಿತನದ ಸೊಕ್ಕಿನಲ್ಲಿ ಸಿಕ್ಕಂತೆ ಮಾತನಾಡಿದರೆ ಪರಿಸ್ಥಿತಿ ಗಂಭೀರವಾಗಿತ್ತು. ಸರ್ಕಾರವನ್ನೇ ನಡುಗಿಸಿ ಸಮಾಜವನ್ನೇ ಎದುರಿಸಿದ ಈ ಗೌಡನಿಗೆ ಎಚ್ಚರ. ಅದಿರಲಿ, ನೀನು ಸಾಲ ತೀರಿಸಲು ಬಂದಿರುವೆ ಎಂದು ಹೇಳುತ್ತಿರುವೆಯಲ್ಲ, ನೀನು ನನ್ನ ಹತ್ತಿರ ವ್ಯವಹಾರವನ್ನೇ ಇಟ್ಟುಕೊಂಡಿಲ್ಲ. ಅಂದ ಮೇಲೆ ನೀನು ತೀರಿಸುವುದಾದರೂ ಯಾವ ಸಾಲ? ನಾನು ತೀರಿಸಲು ಬಂದಿರುವುದು ನನ್ನ ಸಾಲವಲ್ಲ, ನನ್ನ ಸ್ನೇಹಿತನ ಸಾಲ. ಅಂದರೆ ಓಹೋ, ವೆರಿ ಗುಡ್. ಶಶಿಕಾಂತನ ಶಾಲ ಮೆಚ್ಚಬೇಕು ನಿಮ್ಮ ಸ್ನೇಹಕ್ಕೆ. ರವಿರಾಜ್, ಆ ನಿನ್ನ ಸ್ನೇಹಿತ ಶಶಾಂಕ ಅವನ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಳಿಸಿಕೊಡುತ್ತೇನೆಂದು ಹೇಳಿರುವನಲ್ಲ. ಗೌಡ, ಬಡವರೆಂದು ಬಾಯಿಗೆ ಬಂದಂತೆ ಬಗಳಿದರೆ ನನ್ನ ಕೋಪ ವಿಕೋಪಕ್ಕೆ ಇರುವುದು ಜೋಕೆ. ಗೌಡ, ನೀನು ಅನ್ಯಾಯದಿಂದ ಹಣವಂತನಾಗಿ ಮೆರೆಯುತ್ತಿರಬಹುದು, ಆದರೆ ಬೆವರು ಸುರಿಸಿ ಕಷ್ಟಪಟ್ಟು ಶ್ರೀಮಂತರಾದವರು ಇದ್ದಾರೆ ಈ ಸಮಾಜದಲ್ಲಿ. ನಿನ್ನಂತೆ ಹೇಸಿ ಕೆಲಸ ಮಾಡಿ ಬಡವರ ಕಣ್ಣಲ್ಲಿ ನೀರು ಸುರಿಸಿ ಬಂಡರೆನಿಸಿಕೊಳ್ಳುವ ಷಂಡರು ಅವಲ್ಲ. ದುಡಿತವೇ ದುಡ್ಡಿನ ತಾಯಿ ಎಂದು ದುಡಿಮೆಯಿಂದ ಜೀವನ ಸಾಗಿಸುವ ರೈತರು ನಾವು. ಹುತ್ತಗೌಡ, ನಿನ್ನ ಹೋದೆ ಈ ಭೂಮಿ ತಾಯಿಯ ಮರೆತ ತಾಯಿ ಗಂಡರು ನಾವಲ್ಲ. ಗೌಡ, ಶಶಾಂಕನಿಗೆ ನೀ ಕೊಟ್ಟ ಸಾಲ 5,000. ಶಶಾಂಕ್ ನನಗೆ ಕೊಡಬೇಕಾಗಿರುವುದು 5,000ವಲ್ಲ, 15,000. ಸಾಲ ತೀರಿಸಲು ಬಂದ ಬಿಟ್ಟ ದಾನಶೂರ ಕರ್ಣ. ಗೌಡ, ಶಶಾಂಕನಿಗೆ ಕೊಟ್ಟದ್ದು ಬರೀ 5,000. ಅದಕ್ಕೆ ಅಸಲು ಬಡ್ಡಿ ಸೇರಿಸಿ 5,000. ಅದಕ್ಕೆ ಸಾಕ್ಷಿ ಈ ಪತ್ರ. ಈಗೇನು ಹೇಳ್ತೀಯೋ ಭಿಕಾರಿ? ಸಾಲ ಕೊಟ್ಟು ಸುಳ್ಳು ಸಹಿ ಹಾಕಿಸಿಕೊಂಡು ಕೈ ಹಿಡಿ ಬಡ್ಡಿಗೆ ಬಡ್ಡಿ ತಿನ್ನುವ ಬಡ್ಡಿಯ ಕೋರ ಸೂಳೆ.
ಸಾವಿರಾಜ್ ನಾಲಿಗೆ ಹರಿಬಿಟ್ಟರೆ ಹರಿದು ಹಾಕುವೆ ನಿನ್ನ ನಾಲಿಗೆಯನ್ನು. ಲೇ ಭೋಸಡಿಯ ಮಗನೇ, ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಬೊಗಳುವೆಯೇನು? ಮೇಲಾಗಿ ಮಾತ್ರ ಹರಿದು ಹಾಕುವಷ್ಟು ಧೈರ್ಯ ಬಂದಿತ್ತೇನೋ ನಿನಗೆ? ಮೊದಲು ದೊಡ್ಡವರಿಗೆ ಮರ್ಯಾದೆ ಕೊಟ್ಟು ಮಾತನಾಡುವುದನ್ನು ಕಲಿತುಕೋ. ಮರ್ಯಾದೆ ಅದು ನಿನ್ನಂತ ಬಂಡನಿಗೆ ಮರ್ಯಾದೆ? ಗೌಡ, ದುಡ್ಡಿದೆ ಎಂದು ದೊಡ್ಡವನೆಂದು ಹೇಳಿಕೊಳ್ಳುವ ದೊಡ್ಡ ಸೌಕಾರ ನೀನಲ್ಲೋ. ದೊಡ್ಡವನು ಹೇಗಿರಬೇಕೆಂಬುದನ್ನು ನಾನು ಹೇಳಿಕೊಡುತ್ತೇನೆ, ತಿಳಿದುಕೋ. ದೊಡ್ಡವನು ತಾನು ತಿನ್ನುವ ತುತ್ತನ್ನು ಹಂಚಿಕೊಳ್ಳುವವನು ದೊಡ್ಡವನು. ಕಷ್ಟ ಬಂದಾಗ ಕರುಣೆ ತೋರಿ ಕಣ್ಣೀರು ಹಾಕುವವನು ದೊಡ್ಡವನು. ಬಡವರ ಬಾಳನ್ನು ಅರ್ಥೈಸಿಕೊಂಡು ಸೀಕೈ ಹಂಚಿಕೊಳ್ಳುವವನು ದೊಡ್ಡವನು. ದುಡ್ಡಿನ ಬೆಲೆ ಗೊತ್ತಿಲ್ಲದೆ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುವ ದಡ್ಡ ನೀನು. ರೈತರ ಹಣವನ್ನು ಎತ್ತಿ ಹಾಕಿ ಬಡವರನ್ನು ಹೀಯಾಳಿಸಿ ಹರಾಮಿ ದುಡ್ಡಿನಲ್ಲಿ ಹನ್ನೆರನಾಗಿ ನಡೆಯುತ್ತಿರುವ ನೀನೊಬ್ಬ ಹರಾಮ್ ಕಾಸುಳವನು. ಇದೇನು ಗೌಡ್ರೆ, ಬಹಳ ಗಂಭೀರವಾಗಿ ನಡೆಯುತ್ತಿದೆಯಲ್ಲ ನಿಮ್ಮಿಬ್ಬರ ವಾಗ್ವಾದ? ಇದೆಲ್ಲ ಹಾಗೆ ಇದ್ದದ್ದೇ ವಿಕ್ರಾಂತ್. ಕಲ್ಕತ್ತಾದಿಂದ ಬಂದು ನೀನು ಸುಸ್ತಾಗಿದ್ದೀಯ, ಒಳಗಡೆ ಹೋಗಿ ರೆಸ್ಟ್ ತೆಗೆದುಕೋ. ಇದರ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ. ಓ ಅಚ್ಚಾ, ಹಾಗೆ ಆಗಲಿ. ಗೌಡ, ತೆಗೆದುಕೋ ನಿನ್ನ ಹಣ. ಗೌಡ್ರೆ, ನಿಜವಾಗಿಯೂ ಶೆಟ್ಟಿಯನ್ನು ಪಡೆಯಬೇಕಾದರೆ ನೀವು ತುಂಬಾ ಪುಣ್ಯ ಮಾಡಿರ್ಬೇಕು. ನನಗೆ ಈ ಶೆಟ್ಟಿ ಸ್ವರ್ಗ ತೋರಿಸಿಬಿಟ್ಟ ಈ ಶೆಟ್ಟಿ. ಗೌಡ್ರೆ, ಅವಳು ದುರ್ಗಿ ಅಷ್ಟೇ ಅಲ್ಲ, ಅಪ್ಸರಿ. ಈ ಶೆಟ್ಟಿ ಮಾತು ಕೊಟ್ರೆ ಹೋಯ್ತು, ಹೊಸಿನೇ ಇಲ್ಲ. ಗೌಡ್ರೆ, ಈ ಅವೇಗಿ ಯಾರು? ಹಣ ಎಂದರೆ ಹಾಳೆ ಎಂದು ತಿಳಿದಿದ್ದಾನೇನು ಈ ನನ್ನ ಮಗ? ಇನ್ಸ್ಪೆಕ್ಟರ್, ನೋಲಿಗೆ ಬಗ್ಗೆ ಹಿಡಿದು ಮಾತನಾಡು. ನನಗೆ ನಾಲಿಗೆ ಬಿಗಿದು ಮಾತನಾಡು ಅನ್ನುವುದಕ್ಕೆ ನೀನ್ಯಾರು? ಹುಲಿ, ನಿಮ್ಮಂತವರ ಪಾಲಿಗೆ ಪುಂಡ ಹುಲಿ, ಈ ಹಳ್ಳಿಯ ಹುಲಿ. ಹುಲಿ ಸುತ್ತಮುತ್ತಲ 16 ಹಳ್ಳಿಗಳಲ್ಲಿ ಈ ಪುಂಡ ಪುಡಾರಿ ಗೌಡ್ರಿರುವಾಗ ನೀನ್ ಯಾವ ಹುಲಿ? ಗೌಡ್ರೆ,
ಶಶಾಂಕನ ಸಾಲ ತೀರಿಸಲು ಬಂದ ಕಲಿಯುಗದ ಕರ್ಣ, ಅವನ ಸ್ನೇಹಿತ ರವಿರಾಜ್ ಅಂತ. ರವಿರಾಜ್? ಓಹೋ, ನೀನಾ ಬಡವರ ಬಂಧು? ಬಡವರ ಬಂಧು ಅಷ್ಟೇ ಅಲ್ಲ ಕಣೋ, ನಿಮ್ಮಂತ ಕುಕರ್ಮಿಗಳಿಗೆ ಯಮನಾಗಿ ಬಂದ ಧರ್ಮ ಸಿಂಧು. ಧರ್ಮ ಸಿಂಧು ರವಿರಾಜ್, ಇದು ಧರ್ಮದ ಬೀಡಲ್ಲ, ಕರ್ಮದ ಕಾಡು. ಅದೇ ಕಾಡಿನಲ್ಲಿ ವಾಸವಾಗಿದೆ ಗೌಡ ಈ ಧರ್ಮದ ಹುಲಿ. ನಿಮ್ಮಂತ ಕೆಟ್ಟ ಮೃಗಗಳನ್ನು ಕಡೆದು ತಿನ್ನಲು ಹೊಂಚು ಹಾಕಿದೆ ಈ ಹಳ್ಳಿಯ ಹುಲಿ. ಸುಮ್ಮನೆ ಹುಲಿ ಹುಲಿ ಎಂದು ಹೊಗಳಿಕೊಂಡರೆ ಈ ಹಾವಿನ ಕೈಯಲ್ಲಿ ಸುಮ್ಮನೆ ಸಲಾಂ ಹೊಡೆದು ಹೊರಟು ಹೋಗು. ನಿನಗೆ ಸಾಲ ತೀರಿಸಲಾಗುವುದಿಲ್ಲ. ಹೋಗಿ ಶಶಾಂಕನಿಗೆ ಹೇಳು, ಅವನ ತಂಗಿಯನ್ನು ಈ ನಮ್ಮ ಗೌಡರ ಮನೆ ಕೆಲಸಕ್ಕೆ ಕಳಿಸೋದು. ಇನ್ಸ್ಪೆಕ್ಟರ್ ಬಾಯ್ ಮುಚ್ಚು ಮಗನೇ. ಸರ್ಕಾರ ಕೊಡುವ ಸಂಬಳಕ್ಕೆ ನಿಯತ್ತಿನಿಂದ ದುಡಿಯುವುದನ್ನು ಬಿಟ್ಟು ಎಂತ ಹೇಸಿಗೌಡನ ಕೈಯಲ್ಲಿ ನಾಯಿಯಾಗಿ ಬಿದ್ದಿದೆಯಲ್ಲ. ಹೇಸಿ ಸೂಳೆಯ ಮಗನೇ, ಕುಡಿದ ಮತ್ತಿನಲ್ಲಿ ಮನೆಯನ್ನೇ ಮರೆತು ಈ ಗೌಡನ ಕಾವಲು ನಾಯಿಯಾಗಿ ಬಿದ್ದಿದೆಯಲ್ಲ. ಹೇ, ಮನೆಗೆ ಹೋಗಿ ನೋಡು, ನಿನ್ನ ಹೆಂಡತಿ ಮತ್ತೊಬ್ಬನ ಮಕ್ಕಳಲ್ಲಿ ಮಲಗಿರುತ್ತಾಳೆ. ಮಾಡಿಕೊಂಡ ಹೆಂಡತಿಗೆ ಸುಖ ಕೊಟ್ಟು ಹೋಗೋದು ಚಂದ, ಮತ್ತೊಂದು ಹೆಣ್ಣಿನ ಸುಖ ಬಯಸುವ ಭಂಡ ನೀನು. ಏ ಬಚ್ಚ, ಇಂಥ ಹೇಸಿ ಕೆಲಸವನ್ನು ಬಿಟ್ಟು ನಿನ್ನ ಒಳ್ಳೆಯ ಹೆಂಡತಿಗೆ ಗಂಡನಾಗಿ ಬಾಳೆ. ಬಾಯಿ ಮುಚ್ಚರೆ ಹಾಳು ಹಳ್ಳಿ ಹೊಮ್ಮ. ಇಲ್ಲದಿದ್ದರೆ ಈ ನನ್ನ ಬೂಟಿನ ರುಚಿ ತೋರಿಸಬೇಕಾಗುತ್ತದೆ. ಎತ್ತರ ಹಳ್ಳಿಯ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತನಾಡಬೇಡ ಇನ್ಸ್ಪೆಕ್ಟರ್. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ನರಗುಂದ ಬಂಡಾಯದ ರೈತರ ಚಳವಳಿಯಲ್ಲಿ ಗುಂಡಿಗೆ ಬಲೆಯಾದ ಚಿಕ್ಕ ನರಗುಂದದ ವೀರಪ್ಪ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ನಿಮ್ಮಂತ ಕುಕರ್ಮಿಗಳಿಗೆ ಯಮನಾಗಿ ಬಂದು ಈ ರವಿರಾಜ ಹುಟ್ಟಿದ್ದು ಇದೇ ಹಳ್ಳಿಯಲ್ಲಿ. ಸಕ್ಕಿನ ಸೂಳೆಯ ಮಗನೇ, ತೆಗೆದುಕೋ. ಇಂದಿಗೆ ಮುಗಿಯಿತು ನಮ್ಮ ನಿಮ್ಮ ವ್ಯವಹಾರ. ಮತ್ತೇನಾದರೂ ನಮ್ಮ ಮೇಲೆ ಹಾರಾಡಲು ಬಂದರೆ ಇನ್ನು ಮುಂದೆ ಪ್ರಾರಂಭವಾಗುವುದು ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನ. ಬರುವೆ ಗೌಡ, ಬರುವೆ. ಬಡವರಿಗಾಗಿ ಬಿರುಗಾಳಿಯಾಗಿ ಬರುವೆ. ನಿಮ್ಮಂತ ಸೊಕ್ಕಿನ ಶ್ರೀಮಂತರ ರುಂಡವನ್ನು ಚಂಡಾಡಲು ಬರುವೆ. ಗರತಿಯರ ಪಾಲಿಗೆ ಅಣ್ಣನಾಗಿ ಬರುವೆ. ನಿಮ್ಮಂತ ಕುಕರ್ಮಿಗಳ ರುಂಡವನ್ನು ಚಂಡಾಡಿ ನಮ್ಮೂರ ಅಗಸಿಯ ಬಾಗಿಲಿಗೆ ತೋರಣ ಕಟ್ಟಲು ಬರುವೆ. ಬರುವೆ ಗೌಡ,
ಮತ್ತೆ ಬರುವೆ. ಹೋಗು ಬಡಪಾಯಿ ಹೋಗು. ನಿನ್ನಂತ ಕ್ಷುಲ್ಲಕ ಮರಿಗೆ ಹೆದರುವ ಹೇಡಿಯಲ್ಲ ಏ ಶಿವಕಾಂತ ಗೌಡ. ಗೌಡ್ರೆ, ಬಾಯಿಗೆ ಬಂದಂತೆ ಬಗಳಿ ನಮ್ಮ ಮರ್ಯಾದೆಯದೆ ಗಾಳಿಗೆ ತೂರಿಬಿಟ್ಟ ಆ ರವಿರಾಜ್. ಇದಕ್ಕೆ ನಾವು ಉಪಾಯ ಹುಡುಕಲೇಬೇಕು ಗೌಡ್ರೆ. ಇಲ್ಲದಿದ್ದರೆ ನಮ್ಮ ಮಾನವನ್ನು ಹರಾಜು ಹಾಕಿ ಕಂಬಿ ಎಣಿಸುವ ಹಾಗೆ ಮಾಡಿಬಿಡುತ್ತಾನೆ ಆ ರವಿರಾಜ್. ಭಯ ಪಡಬೇಡ ಸೂರ್ಯಕಾಂತ್. ಈ ಶಿವಕಾಂತ ಗೌಡ ಮನಸ್ಸು ಮಾಡಿದರೆ ಅಸಾಧ್ಯವನ್ನು ಸಾಧನೆಯನ್ನು ಮಾಡಬಲ್ಲ ಈ ಶಿವಕಾಂತ ಗೌಡ. ಹಾಗಾದರೆ ಮುಂದಿನ ಉಪಾಯ? ಅದನ್ನು ಮುಂದಿನ ಅಂಕದಲ್ಲಿ ಅರಿತು ನೋಡು ಈ ಗೌಡನ ಚಾಣಕ್ಷತನವನ್ನು. ಅಲ್ಲಿಯವರೆಗೂ ಕಾದು ಕುಳಿತುಕೊಳ್ಳಿ. ಗುಡ್ ಬೈ ಗೌಡ್ರೆ. ಶಿವಕಾಂತ ಗೌಡನ ಸಿರಿ ಸಂಪತ್ತಿಗೆ ಸವಾಲು ಹಾಕಿ ಕಾಲು ಕೆದರಿ ಕದನ ಕಾಯಲು ಸಿದ್ಧವಾಗಿದೆ ಈ ಹಳ್ಳಿಯ ಹುಲಿ. ರವಿರಾಜ್, ಸೌಂದರ್ಯದ ಸೊಬಗನ್ನೇ ಹೊತ್ತಿರುವ ನಿನ್ನ ಸೋದರಿ ಸವಿತೆಯನ್ನು ನಿನ್ನ ಕಣ್ಣೆದುರಿನಲ್ಲಿಯೇ ಅವಳ ಮಾನಭಂಗ ಮಾಡಿ ಶಶಾಂಕನ ಬಾಡಿಗೆ ಮುಳ್ಳಿನ ಬೇಲಿಯನ್ನು ಹಚ್ಚಿ ಸೇಡು ತೀರಿಸಿಕೊಳ್ಳುತ್ತಿದ್ದರೆ ಶಿವಕಾಂತ ಗೌಡನೇ